ನಮಗೆ ಸೋಲು ಅಡಸಲಾರದು ಅನ್ನುವುದು ನಮಗೆ ಬಲವಾದಂತಹ ವಿಶ್ವಾಸ ಅಲ್ಲ. ಒಂದು ವೇಳೆ ಅನಾಹುತವೇ ಆಯಿತು, ನಾವೆಲ್ಲ ಮರಣಿಸಿದೆವು. ಹೀಗಾದರೂ ಮುಂದೇನು? ಸತಿಯಾದಂತಹ ನಿನಗೆ ನಿನ್ನ ಭವಿಷ್ಯದ ಕುರಿತಾದ ಚಿಂತೆ ಸಹಜ. ಆಯ್ಕೆಯನ್ನು ನಿನಗೇ ಬಿಡ್ತೇನೆ. ಏನನ್ನಾದರೂ ಅನುಸರಿಸುವುದಕ್ಕೆ ನೀನು ಸ್ವತಂತ್ರ. ಎರಡೂ ಸರಿಯೇ. ಪತಿಯೊಂದಿಗೆ ಸಹ ಗಮನ ಅಂದರೆ ಪ್ರತಿಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿರಿಸಿ ತನ್ನ ಬದುಕನ್ನು ಮುಂದುವರಿಸಿಕೊಂಡು ಹೋಗಬೇಕಾದದ್ದು ಸತಿಯಾದವಳಿಗೆ ಧರ್ಮ. ಆ ದೃಷ್ಟಿಯಿಂದ ಪತಿ ಎಲ್ಲಿಗೆ ಹೋಗ್ತಾನೆ ಅಲ್ಲಿಗೂ ನಾನು ಹೋಗುತ್ತೇನೆ. ಈ ಭಾವದಿಂದ ನಿನ್ನನ್ನು ನೀನು ಕೊನೆಗೊಳಿಸುವುದಾದರೂ ನನ್ನಿಂದ ಆಕ್ಷೇಪ ಅಲ್ಲ. ಅಭಿಮನ್ಯುವಿನದ್ದಾದಂತಹ ಉತ್ತರೋತ್ತರವನ್ನು ನಿರೀಕ್ಷಿಸಿ ಅವನ ಏಳಿಗೆಗಾಗಿ ಒದಗಿದಂತಹ ವೈಧವ್ಯದ ದುಃಖವನ್ನಾದರೂ ನುಂಗಿ ಮಗನ ಭವಿಷ್ಯತ್ತಿನ ಕನಸನ್ನು ನನಸಾಗಿಸಿಕೊಳ್ಳುವಲ್ಲಿ ನೀನು ಬದುಕಿ ಉಳಿಯುವಲ್ಲಿಯೂ ಪೂರ್ಣ ಸ್ವತಂತ್ರ. ಯಾಕಂದ್ರೆ ಈ ಎರಡು ಆದರ್ಶಗಳು ನಮ್ಮಲ್ಲೇ ಇದೆ. ನಮ್ಮವ್ವೆಯಾದಂತಹ ಕುಂತಿದೇವಿ ತಾನು ಹೆರದೇ ಇದ್ದಂತಹ ಮಕ್ಕಳಿಗಾದರೂ ತಾಯಿಯಾಗಿ ಬದುಕಿ ಉಳಿಯುವುದು, ತಂದೆಯನ್ನು ಕಳಕೊಂಡಂತಹ ಈ ಮಕ್ಕಳು ಅನಾಥರಾಗಕೂಡದು ಅನ್ನುವಂತಹ ಉದ್ದೇಶದಿಂದ ಆ ನೋವನ್ನು ಉಂಡು ಅನುಭವಿಸುತ್ತಾ ಬದುಕಿದೆ. ಹಾಗೆಂದು ನಮ್ಮ ಕಿರಿಯವ್ವೆಯಾದಂತಹ ಮಾದ್ರೀದೇವಿ ಪತಿಯನ್ನು ಬಿಟ್ಟು ನಾನಿರಲಾರೆ ಅನ್ನುವಂತಹ ಭಾವದಿಂದ ಪತಿಯೊಂದಿಗೆ ಚಿತೆ ಏರಿದೆ. ಯಾವುದಾದ್ರೂ ಸರಿ. ಹಾಗಿದ್ರೆ ಅಭಿಮನ್ಯುವಿಗೆ ಏನು ಗತಿ? ಯೋಚಿಸಬೇಡ. ಯಾವ ಕಾರಣಕ್ಕೂ ನಮ್ಮ ಹುಡುಗ ನಾಳೆಯ ಹಂಗಿಗೊಳಗಾಗಕೂಡದು. ದ್ವಾರಕೆಯಲ್ಲಿ ಉಳಿಸಬೇಡ. ಯಾಕಂದ್ರೆ ಕೃಷ್ಣನ ಕುರಿತಾಗಿ ನಮಗೆ ವಿಶ್ವಾಸ ಇದೆ. ಆದರೆ ಅಲ್ಲಿದ್ದಂತಹ ಮಂದಿಗಳೆಲ್ಲರೂ ಅಭಿಮನ್ಯುವನ್ನು ಮುಕ್ತವಾಗಿ ಬದುಕುವಂತಹ ಒಂದು ಪರಿಸರವನ್ನು ಒದಗಿಸಿಕೊಡ್ತಾರೆ ಅನ್ನುವಲ್ಲಿ ನನಗೆ ವಿಶ್ವಾಸ ಇಲ್ಲ ಪ್ರಭು. ಹಾಗಿದ್ರೆ ಏನು ಭವಿಷ್ಯಕ್ಕೆ ಏನು ಮಾಡೋಣ? ಇದ್ದಾರೆ. ಚಂದ್ರವಂಶದ ಸಂತಾನವನ್ನು ಸರ್ವ ಸಮರ್ಥವಾಗಿ ಸಂರಕ್ಷಿಸಿ ಮುನ್ನಡೆಸಿಕೊಂಡು ಹೋಗಬೇಕಾದ ಹೊಣೆ ಹೊತ್ತ ನಮ್ಮ ಅಜ್ಜನಾದ ಭೀಷ್ಮಾಚಾರ್ಯರಿದ್ದಾರೆ. ಹೋಗಿ ಅವರ ಮಡಿಲಿಗೆ ಆ ಮಗುವನ್ನು ಹಾಕು. ನಿಮ್ಮ ವಂಶದ ಕುಡಿಗಳು ಇಂದೀಗ ಈ ರೂಪದಿಂದ ಮಾತ್ರ ಬದುಕಿ ಉಳಿದಿದ್ದಾರೆ. ಇವರನ್ನು ಸಂರಕ್ಷಿಸುವ ಹೊಣೆ ನಿನಗೆ ಅಂತ ನೀನು ಯಾಚಿಸಿದರೆ ಅವರು ಇಲ್ಲ, ನಾಸ್ತಿ ಅನ್ನುವುದಿಲ್ಲ. ಆ ವಿಶ್ವಾಸ ನನಗಿದೆ. ಇದು ಭವಿಷ್ಯತ್ತಿನ ಕುರಿತಾಗಿ ನಮಗಿರಬೇಕಾದ ಒಂದು ನಿಲುಮೆ ಮಾತ್ರ. ಅದರ ಅರ್ಥ ಹಾಗೆ ಬರ್ತದೆ ಅನ್ನುವುದಲ್ಲ. ಗೆದ್ದೇವೆನ್ನುವ ವಿಶ್ವಾಸ ಇದೆ. ಗೆಲುವಿನ ಮುಖ ಏನು ಅನ್ನುವುದು ನಾಳೆಯ ಸೂರ್ಯಾಸ್ತಮಾನದ ಆಮೇಲೆ ಪ್ರಪಂಚಕ್ಕೆ ತಿಳಿದಿದೆ. ಒಂದು ವೇಳೆ ವೈದವ್ಯ ದೀಕ್ಷೆಯೆಂದು ಬಂದರೆ ನಾ ಬದುಕಿ ಉಳಿಯಲಾರೆ, ನಿಮ್ಮ ದಾರಿಯನ್ನು ಅನುಸರಿಸುತ್ತೇನೆ. ಇಲ್ಲವೇ ನಿನಗೆ ಸುಭದ್ರ ಅಂತಲೇ ಹೆಸರಿಡಿಸಿದ್ದಾರೆ. ಎಲ್ಲ ಒಳ್ಳೆದಾಗ್ತದೆ. ಒದಗಿಸಿಕೊಡ್ತಾ ಇದ್ದಿ. ಎಷ್ಟು ಪರೀಕ್ಷೆ ಬೇಕಾದರೂ ಕೊಡು. ಆದರೆ ಎಲ್ಲ ಪರೀಕ್ಷೆಗಳಲ್ಲಿ ಗೆಲ್ಲುವ ಸಾಮರ್ಥ್ಯವನ್ನು ಕೊಡು. ಅಷ್ಟೇ ನಾವು ನಿನ್ನಲ್ಲಿ ಕೇಳಿಕೊಳ್ಳುವುದು.
ಮರುಗುತ್ತೈತಗ ಜನನಿಯೊಳಗವ ಮುರಿದನಾಗ ಪಾರ್ಥಿವ ನನ್ನ ಪರಿಚಯ ಸಿಕ್ಕಿತ ನಿಮಗೆ? ಇಲ್ಲಪ್ಪ. ಸಿಗಲಿಲ್ವಾ? ಮೂರು ಲೋಕದ ಗಂಡ, ಅರಿತು ಮೇಲೆ ಮಾರ್ತಾಂಡ, ಊರಿನ ಪಿಂಡ, ನನ್ನ ಅಮ್ಮನ ಗಂಡನ ಮಗ ನಾನು. ಈಗ ಪರಿಚಯ ಆಯ್ತಾ? ಅರ್ಜುನನ ಮಗ. ಹೌದು, ಅಭಿಮನ್ಯು. ಅಭಿಮನ್ಯು ಎನ್ನುವ ಹಾಗೆ ನನ್ನನ್ನೆಲ್ಲರೂ ಕರೆಯುತ್ತಾರೆ. ಸರಿ, ಏನು ಮಾಡೋಣ ಹೇಳಿ? ಏನು? ತಂದೆಯವರು ವನವಾಸಕ್ಕೆ ಹೋಗುವಂತಹ ಕಾಲಕ್ಕೆ ನನಗೂ ಹಾಗೂ ತಾಯಿಗೆ ಕಷ್ಟ ಆಗಬಾರದು ಎನ್ನುವ ಕಾರಣಕ್ಕಾಗಿ ಮಾವನ ಮನೆಯಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಹೌದಾ? ಬಿಟ್ಟು ಹೋದದಷ್ಟೇ ಅಲ್ಲ, ಮತ್ತೆ ನಾನಿಲ್ಲಿ ಊಟ ಮಾಡುವುದು ಮಲಗುವುದು ಅದ ಮಾತ್ರ ಅಲ್ಲ, ಮತ್ತೇನು? ನನಗೊಂದು ಉದ್ಯೋಗ ಉಂಟು. ಯಾವುದದು? ಬೆಳಗ್ಗೆ ಬೇಗ ಏಳುವುದು, ನಿತ್ಯಾದಿ ಕರ್ಮಗಳನ್ನು ಪೂರೈಸಿ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟು ತಿನ್ನುವುದು, ನೇರವಾಗಿ ಆಟದ ಮೈದಾನಕ್ಕೆ ಗೆಳೆಯರನ್ನು ಕೂಡಿಕೊಂಡು ಆಟ ಆಡುವುದು, ಮತ್ತೆ ಹಸಿವು ಪ್ರಾರಂಭವಾದ್ರೆ ಮತ್ತೆ ಮನೆಗೆ ಬರುವುದು, ಎಷ್ಟು ಬೇಕಷ್ಟು ತಿನ್ನುವುದು, ಮತ್ತೆ ಹೋಗುವುದು, ಆಟ ಆಡುವುದು. ಈಗ ಬಂದು ಇಲ್ಲಿಗೆ ತುಂಬಾ ಹೊತ್ತಾಯಿತು. ಒಳ್ಳೆ ಉದ್ಯೋಗ. ಹಸಿವೆ ಹೆಚ್ಚಾಗುತ್ತಾ ಉಂಟು. ಅಮ್ಮನನ್ನು ಕಾಣಬೇಕು. ನೇರವಾಗಿ ನಡೆಯುತ್ತೇನೆ. ವಂದಿಸಿಕೊಂಡಿದ್ದೇನೆ. ಎದ್ದೇಳು ಮಗ. ಅಮ್ಮ, ಏನಮ್ಮ ಇದು? ಮರುಗಲಿಗೆ ಮಾತಿ ಎನ್ನಲಿ ಒರೆವುದು ಗುಣ ಭರಿದೆ, ಎನ್ನಲಿ ಒರೆವುದು ಗುಣ ಭರಿದೆ ಮಾತೆ. ಎನ್ನಲಿ ಒರೆವುದು ಗುಣ ಭರಿದೆ, ಎನ್ನಲಿ ಒರೆವುದು ಗುಣ ಭರಿದೆ ಮಾತೆ. ಕೊರಗುವುದೀದಗಿ ತರಳ ನಾನಿರುವುದಿರೆ ಕೊರಗುವುದೀದಗಿ ಪರಿಗಣಿಸುವಿ ತವ ಕೊರತೆಗಳಿಲ್ಲವ. ತರಳ ನಾನಿರುವುದಿರೆ ಕೊರಗುವುದೀದಗಿ ಪರಿಗಣಿಸುವಿ ತವ ಕೊರತೆಗಳಿಲ್ಲವ. ಮರುಗಲಿಗೆ ಮಾತಿ ಎನ್ನಲಿ ಬೊರೆವುದು ಗುಣ ಭರಿದೆ, ಎನ್ನಲಿ ಬೊರೆವುದು ಗುಣ ಭರಿದೆ ಮಾತೆ. ಕೊರಗುವುದೀದಗೆ ಪರಿಗಣಿಸುವೆ ತವ ಕೊರತೆಗಳೆಲ್ಲವ ತರಳ ನಾನಿರುತ್ತೀರಿ ಅಮ್ಮ.